ಎಲ್ರಿಗೂ ಸಹ ನಮಸ್ತೆ. ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ಈ ರಕ್ಷಿತಾ ಅವರ ಹೊಸ ವಿಡಿಯೋಗೆ ನಿಮಗೆಲ್ರಿಗೂ ಸಹ ಸ್ವಾಗತ. ರಕ್ಷಿತಾ ಅವರು ಕಿಚ್ಚ ಸುದೀಪ್ ಅವರು ಕೇಳಿರ್ತಾರೆ, ನಿಮಗೆ 50 ಲಕ್ಷ ಬಂದರೆ ಏನು ಮಾಡ್ತೀರಾ ಅಂತೇಳಿ. ಅದರಲ್ಲಿ ರಕ್ಷಿತಾ ಅವರು ಹೇಳೋದು ಇಷ್ಟು: 20 ಲಕ್ಷಕ್ಕೆ ನಾನು 20 ವಸ್ತುಗಳನ್ನು ತಗೊಂಡ್ಕೊತೀನಿ ಅಂತ ಹೇಳಿದಾಗ ಇಡೀ ಕರ್ನಾಟಕದ ಜನತೆಯ ಹಾರ್ಟನ್ನೇ ಗೆದ್ದು ಬಿಡ್ತಾರೆ ರಕ್ಷಿತಾ ಅವರು. ಯಾಕಂದರೆ ಇಷ್ಟು ದುಡ್ಡು ಬಂದರೆ ಕಾರ್ ತಗೋತೀನಿ, ಬಂಗ್ಲೆ ತಗೋತೀನಿ, ಮನೆ ತಗೋತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ಆ ಬಿಸ್ನೆಸ್ ಈ ಬಿಸ್ನೆಸ್ ಅನ್ನುವಂತಹ ಜನಗಳ ಮಧ್ಯೆ ಹಸು ಸಾಕ್ತೀನಿ ಅಂತ ಅನ್ನುವಂತಹ ಈ ರಕ್ಷಿತಾನ ಮುಗ್ಧ ಮನಸ್ಸಿಗೆ ನಿಜಕ್ಕೂ ಸಹ ದೊಡ್ಡವಾದಂತಹ ಈ ಮಾತಿಗೆ ಎಲ್ಲರೂ ಸಹ ಚಪ್ಪಾಳೆಯನ್ನು ತಟ್ಟಬೇಕು. ಇವರ ಈ ಮಾತನ್ನು ಕೇಳಿ ಶಾಸಕರು ಹೇಳಿದ್ದಾರೆ, ನೀನು ನಿಮಗೆ ಹಸುವನ್ನು ಸಾಕೋದಾದರೆ ನಾನೇ ನಿನಗೆ 2 ಹಸುವನ್ನು ಕೊಡಿಸ್ತೀನಿ ಅಂತ ಹೇಳ್ತಾರೆ. ಹಾಗೆಯೇ ಅಲ್ಲಿನ ಶಾಸಕರು ಕೂಡ ರಕ್ಷಿತಾ ಬಗ್ಗೆ ಒಳ್ಳೆಯ ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಈ ಮಗು ಎಂತಹ ಒಳ್ಳೆ ಮುಗ್ಧ ಮನಸ್ಸಿರುವಂತಹ ಹುಡುಗಿ, ಎಷ್ಟೊಂದು ಒಳ್ಳೆಯ ಭಾವನೆ ಈ ಹುಡುಗಿಯಲ್ಲಿ ತುಂಬಿದೆ. ಹಸು ಸಾಕ್ತೀನಿ ಅಂತ ಹೇಳಿ ಅಷ್ಟೊಂದು ದೊಡ್ಡ ವೇದಿಕೆಯಲ್ಲಿ ಹೇಳಬೇಕಾದ್ರೆ ರಕ್ಷಿತಾ ನಮ್ಮ ಮನಸ್ಸು ಹೇಗೆ ಇರಬೇಡ, ನೀನು ಹಸುವನ್ನು ಸಾಕು, ನಾನೇ ನಿನಗೆ 2 ಹಸುವನ್ನು ಕೊಡಿಸ್ತೀನಿ ಅಂತಾರೆ. ತದನಂತರದಲ್ಲಿ ಹಸು ನೋಡಬೇಕು ಅಂತ ಹೇಳಿ ರಕ್ಷಿತಾ ಅವರು ಒಂದು ದೊಡ್ಡದಾದಂತಹ ಹಸು ಫಾರ್ಮ್ಗೆ ವಿಸಿಟ್ ಮಾಡಬೇಕಾದ್ರೆ ನಾನು ಚಪ್ಪಳನ್ನು ಬಿಟ್ಟು ಒಳಗಡೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ಎಲ್ಲರೂ ಸಹ ಇಲ್ಲ ಬಾ, ಹಾಗೇ ಬರ್ಬೋದು ಅಂತ ಹೇಳ್ತಾರೆ. ಇನ್ಫೆಕ್ಷನ್ ಆಗುವಂತಹ ಸಂದರ್ಭ ಇರುತ್ತೆ ಅಂತ ಹೇಳಿ ಆಗ ಅಲ್ಲಿಗೆ ಬಂದು ಎಲ್ಲ ಹಸುಗಳನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ. ಎಲ್ಲ ಹಸುಗಳಿಗೂ ಸಹ ಮುಟ್ಟಿ ಸ್ಪರ್ಶದ ಮಾಡ್ತಾರೆ. ನಿಜಕ್ಕೂ ಸಹ ಈ ರಕ್ಷಿತಾರ ಮುಗ್ಧ ಮನಸ್ಸು ನೋಡಿ ಅಲ್ಲಿದ್ದಂತಹ ಅವರು ನಿಜಕ್ಕೂ ಸಹ ಬೆನ್ನನ್ನು ತಟ್ಟಿ ಶಬ್ಬಾಷ್ಗಿರಿಯನ್ನು ರಕ್ಷಿತಾ ಅವರಿಗೆ ಕೊಟ್ಟಿದ್ದಾರೆ. ಹಾಗೆ ಹಾಡಿನ ಮೂಲಕ ರಕ್ಷಿತಾ ಅವರಿಗೆ ಖುಷಿ ಕೂಡ ಪಡಿಸಿದ್ದಾರೆ. ರಕ್ಷಿತಾ ಅವರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.